ಆಯಲ್ಲ ಗೈಸ್ ಎಲ್ಲ ಆಗಿದ್ರೆ ನಾವಂತೂ ಸೂಪರಾಗಿದ್ದೀವಿ, ತಿನ್ನಲಾಗಿ ಹೋಗಿ ಶುರು ಮಾಡ್ತಾಯಿದ್ದೀವಿ. ಸೊ ಹೊರಗಡೆ ಶುರು ಮಾಡಿದ್ದೀನಿ ಮಧ್ಯಾಹ್ನ. ಇವಾಗ ನಮ್ಮ ದಿವ ಸೈಕಲ್ ಹೊಡಿತಾ ಇರೋದು, ಹಿಂದೆ ಖುಷಿ ಓಡ್ತಾ ಇರೋದು. ಸೈಕಲ್ನ ಅವ್ನು ಹೋಗಿ ಹಿಡಿದ್ರೆ ಖುಷಿ ಅವ್ನು ಓಡಿಸ್ಬೇಕು. ನೆಕ್ಸ್ಟು ದಿವ ಖುಷಿ ಓಡಿಸ್ಬೇಕಾದ್ರೆ ದಿವ ಹಿಡಿದ್ರೆ ದಿವ ಓಡಿಸ್ಬೇಕು. ದಿವ ಸ್ಟ್ರಾಂಗನ್ನೇ ಓಡ್ತಾನೆ ಹಿಡ್ಕೊತಾನೆ. ಅದರಿಂದ ಮೋಸ ಆಯ್ತೈತೆ ಅಂದ್ಬಿಟ್ಟು ನಾನು ದಿವಂಗೆ ಉಲ್ಟಾ ಓಡಬೇಕು, ಹಿಂದೆಯಿಂದ ಹೋಗಿ ಹಿಡ್ಕೋಬೇಕು ಅಂತ. ಹಿಂದೆಯಿಂದನೂ ಸ್ಪೀಡಾಗಿ ಓಡ್ತಾನೆ. ಇವನು ಹೋಗಿ ಹಿಡಿಯೋಕೆ ಆಯ್ತಲ್ಲ ಗೈಸ್ ನಮ್ಮ ಖುಷಿಗೆ. ಚಪ್ಪಲಿ ಹಾಕೊಂಬಂದ, ಏನೇನೋ ಟ್ರೈ ಮಾಡ್ದ, ನಮ್ಮ ಖುಷಿಗೆಲ್ಲ ಆಗ್ತಾನೆ ಇಲ್ಲ. ಅಯ್ಯೋ ಇವ್ನು ಮುಂದೆನೇ ಹೋದ ಗೈಸ್, ಹಿಡಿಲೇ ಇಲ್ಲ ಅವನು. ಬರೀ ಚಪ್ಪಲಿ ಅನ್ಕೊಂಡೆ ಐತೆ ಇದು. ಇಲ್ಲಿ ಬಂದು ಹಿಡ್ಕೊ ಹೆವಿ ಗಾಳಿ ಬಿಸಿದೆ ಗೈಸ್. ನಮ್ಮ ದಿವ ಮಾತ್ರ ಒಂದು ನನ್ನ ಕೈಗೂ ಸಿಗಾಕತ್ತಿಲ್ಲ ಗೈಸ್. ನನ್ನ ಕೈ ಸಿಗಾಕೊಟ್ಟು ಔಟ್. ಇವಾಗ ಖುಷಿ ಇವಾಗ ಖುಷಿ ಓಡ್ತಾನೆ ಗೈಸ್. ನೋಡಿ ವಿಡಿಯೋ ಮಾಡ್ತೀನಿ ಉಲ್ಟಾ. ನೋಡಿ ಈ ಥರ ಹೋಗಿ ಹಿಡಿಬೇಕು ಅವನು. ಹಿಂದೆಯಿಂದನೇ ಹೋಗ್ಬೇಕು, ನೀನು ಸೈಡಿಂದ ಹೋಗಿಲ್ಲ. ಹೊಡಿ ಖುಷಿ ಬಿಡ್ಬಿಡು, ಹೊಡಿ ಸ್ಪೀಡಾಗಿ. ಮೋಸ ದಿವ ಇದು, ಹಿಂದೆಯಿಂದನೇ ಹೋಗ್ಬೇಕು ನೀನು. ಹೋಗಿ ಬಿಡ್ಬೇಡ ಖುಷಿ, ಸ್ಪೀಡಾಗಿ ಹೊಡಿ. ಹಿಂದೆಯಿಂದನೇ ಹೋಗ್ಬೇಕು. ಈಗ ಹಿಂದೆಯಿಂದ ಹೋಗ್ತಾ ಇರ್ತಾನೆ ಗೈಸ್. ಸೈಡಿಂದ ಹೋಗ್ಬಿಟ್ಟು ಹಿಡ್ಕೊಂಡ್ಬಿಡ್ತಾನೆ. ದಿವ ಖುಷಿ ಹೋಗು ಬಂದು ಅಣ್ಣು ನೋಡ್ಬೇಡ, ಮುಂದೆ ರೋಡ್ ನೋಡ್ಕೊಂಡು ಹೊಡಿ. ಇದ್ಯಾಕಿದು ಸೈಡ್ಗೆ ಹೋಗ್ತಾ ಇದ್ದಿದ್ದು ಗಾಡಿ. ನೋಡಿ ಗೈಸ್, ಮುಂದೆಯಿಂದ ಹೋಗಿ ಅಡ್ಡಾಕಿ ನಿಲ್ಲಿಸಿದ್ದು. ಹಿಂಗೆ ಇವಾಗ ದಿವ ಓಡಿಸೋದು. ಬಿಡು ಖುಷಿ, ಸಾಕು. ಅಣ್ಣ ಓಡಿಸ್ಲಿ, ನೀನು ಸೋತೆ. ನಿನಗೆ ಹಿಡಿಯೋಕ್ಕೂ ಬರಲ್ಲ, ಆಯ್ತಾ ಓಡ್ಸೋಕ್ಕೂ ಬರಲ್ಲ. ದಿವ ಇನ್ನೊಂದ್ಸಲ ಓಡಿಸು ಖುಷಿ. ಬಿಡಿ ಇನ್ನೊಂದ್ಸಲ ಓಡಿಸ್ಲಿ. ಬಾ ಸ್ಪೀಡಾಗಿ ಬಾ. ಇರೋ ದಿವ, ಅವ್ನು ಮುಂದೆ ಬರಲಿ. ಯಪ್ಪ ಎಷ್ಟು ಗಾಳಿ ಬಿಸೈತೆ ಗೈಸಿದು. ಆಷಾಢ ಹತ್ರ ಬಾ, ಚಳಿಗಾಲದಲ್ಲಿ ಇರೋದಿವಾ. ಒಂದು ನಿಮಿಷ, ಮಧ್ಯಾಹ್ನ 2 ಗಂಟೆ ಗೈಸ್. ನಮ್ಮ ನವಿಯವರು ಒಳಗಡೆ ಇದ್ದಾರೆ. ನಾವು ಈಚೆ ಕಡೆಯಲ್ಲಿ ಬಂದು ನಮ್ಮ ನವಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ವೀಡಿಯೋ ಏನೋ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಇವ್ರನ್ನ ಕರ್ಕೊಂಡು ಬಂದಿರೋದು. ಬನ್ನಿ ಇವಾಗ ಒಳಗಡೆ ಹೋಗೋಣ, ಏನು ಮಾಡ್ತಾಯಿದ್ದಾರೆ ನೋಡೋಣ. ಬನ್ನಿ ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ. ಸೊ ಇಲ್ಲೊಂದು 2 ಗಿಡ ಇದ್ವಲ್ಲ ಗೈಸ್, ಅವನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ. 4 ಗಿಡನ ನಮ್ಮ ನವಿಯವ್ರದ್ದು ವಾಯ್ಸ್ ಕೊಟ್ಟಾಯ್ತಾ. ಬನ್ನಿ ಗೈಸ್ ಕೇಳೋಣ. ಆಯಿತಾ ವಾಯ್ಸ್ ಕೊಟ್ಟು? ಸೊ ಓಕೆ ಗೈಸ್, ಅವರು ನೆನ್ನೆ ವಿಡಿಯೋದಲ್ಲಿ ಹೇಳಿದ್ನಲ್ಲ ಮುನ್ಸ್ಕೊಂಡಿದ್ರು ಅಂತ. ಇವಾಗ ಮುನ್ಸೆಲ್ಲ ಹೋಗಿದೆ. ಅವರೇ ಕಾಳು ಚಿಕನ್ ಸಾಂಬಾರು ಮಾಡಿದ್ದಾರೆ. ನಮ್ಮ ನವಿಯವರು ತಿನ್ಬೇಕು. ಇವಾಗ ಕಿತ್ತಾಡ್ತಾಯಿದ್ದಾರೆ. ಚಿಲ್ಕವರೆ ಕಾಳು ಸಾಂಬಾರು, ಚಿಕನ್ ಸಾಂಬಾರು. ಬಿಡುದಿವ ಆಟಾಡಲಿ. ಅವನು ಸ್ವಲ್ಪ ಹೊತ್ತು ಆಟಾಡಲಿ, ಬಿಡು. ಓಡಿಸು. ನಾನೇ ನೋಡ್ಕೊಂಡು ಓಡಿಸು. ಇರೋದಿವ ಅವನು ಹೋಗ್ಲಿ. ಹೊಟ್ಟೆ ತುಂಬ ಹಸಿತೈತೆ ಗೈಸ್. ವಿಶಲ್ ಬೇರೆ ಆಗಿಲ್ಲ. ಹೊಟ್ಟೆ ಹಸ್ದಾಗ ಈ ಥರ ಯಾರ್ಯಾರು ಮಾಡಿದ್ದೀರಾ ಕಮೆಂಟ್ ಹಾಕಿ. ಎತ್ತಿ ಚಿಕನ್ಗಾದರೆ ಬೇಗ ಹಸಿಯುತ್ತೆ ಅಂತ ನಮ್ಮ ನವಿ ಹೇಳ್ತಾ ಇರೋದು ಗೈಸ್, ಅರ್ಥ ಮಾಡ್ಕೊಳ್ಳಿ. ನಿನ್ನೆ ಬ್ಲಾಗಲ್ಲಿ ಮುನ್ಸ್ಕೊಂಡಿದ್ರು, ಹಂಗೆ ಮುನ್ಸ್ಕೊಂಡಿರ್ಬೇಕು. ಯಾಕೆ ಮಾತಾಡ್ತಾ ಇರೋದು ಇವಾಗ? ದೆವ್ವದ ಪಿಕ್ಚರ್ ನೋಡ್ತಾ ಇದ್ದಾರೆ ಗೈಸ್, ಅರಮನೆ 3. ಇಷ್ಟ ಆಗ್ಬಿಟ್ಟು ದೆವ್ವ ಬಂದೇ ಇಲ್ಲ. ಬರುತ್ತೆ, ವೆಯ್ಟ್ ಮಾಡಬೇಕು. ಸೊ ಟೈಮು ಆಲ್ಮೋಸ್ಟ್ 3 ಗಂಟೆ ಆಗಿ ಬಂದಿದೆ ಗೈಸ್. ಅದಕ್ಕೆ ಹೊಟ್ಟೆ ಸಿಗ್ತಿದೆ. ಬೆಳಗ್ಗೆ ಅಕ್ಕಿ ರೊಟ್ಟಿ ಮಾಡಿದರು. ಅದು ಅಕ್ಕಿ ರೊಟ್ಟಿ ಗೊತ್ತಲ್ಲ ಗೈಸ್, ನೀವು ಯಾವುದೇ ರೊಟ್ಟಿ ತಿನ್ನಿ ಬೇಗ ಹೊಟ್ಟೆ ಸಿಗುತ್ತೆ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ದೋಸೆ, ಇಡ್ಲಿ ಇವೆಲ್ಲ ಬೇಗ ಹೊಟ್ಟೆ ಸಿಗುತ್ತೆ ಗೈಸ್. ಅದರಿಂದ ನನಗೂ ಬೇಗ ಹೊಟ್ಟೆ ಸಿದೆ. ಆದರೆ ಇದು ನಮಗೆ ಅದೇನಂತರ ತಡೆಯೋಕ್ಕಾಗ್ತಾಯಿಲ್ಲ. ಕ್ರೇವಿಂಗ್ಸ್ ತುಂಬ ದಿನ ಆಗ್ಬಿಟ್ಟೈತೆ ತಿಂದು. ನಮ್ಮ ನವಿ ಮಾಡಿ ಕೊಟ್ಟಿರಲಿಲ್ಲ ನಮಗೆ, ಅದರಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಐತಿ ತಿನ್ನೋಕ್ಕೆ. ಬಾಡಿಗೆ ಚಿಕನ್ ನಮ್ಮ ನವಿಗೆ ಎಲ್ಲ ವ್ಯವಹಾರ ವಹಿಸಿದ್ದೀನಿ ಗೈಸ್. ನಾನು ಮಾಡ್ತಾಯಿಲ್ಲ ಪೂರ್ತಿ. ನಮ್ಮ ಮನೆ ರಾಣಿ ಆಗಿಬಿಟ್ಟಿದ್ದಾರೆ ಈಗ. ಆಗು ಹೋಗುಗಳೆಲ್ಲ ನಮ್ಮ ನವಿ ಕೇಳ್ಕೊಂಡು ಮಾಡ್ತಾಯಿದ್ದೀವಿ. ನಮ್ಮ ದಿವಂಗೆ ಖುಷಿಗೆ ಏನೇ ಬೇಕು ಅಂದರೂ ನಮ್ಮ ನವಿನೇ ನೋಡ್ಕೊತಾ ಇರೋದು. ಖುಷಿ ನಮ್ಮ ನವಿಗೆ. ಸೊ ಎಲ್ಲ ಇನ್ಕಮ್ ನಮ್ಮ ನವಿ ಅಕೌಂಟಿಗೆ ಹೋಗ್ತಾಯಿದೆ ಅಂತ.
ಸೊ ಹ್ಯಾಪಿ ಆಗಿದ್ದಾರೆ ಇವಾಗ. ಸೊ ಅದರಿಂದ ನಾನೇ ಕೊಟ್ಟಿದ್ದೀನಿ. ನನ್ನ ಹತ್ರ ಇದ್ದರೆ ಯಾಕೋ ವ್ಯವಹಾರ ಸರಿ ಆಗ್ತಿರ್ಲಿಲ್ಲ ಗೈಸ್. ಅದಕ್ಕೆ ಮನೆ ಹೆಂಗೆ ಕೈಯಲ್ಲಿ ಕೊಟ್ಟು ನೋಡೋಣ ಅಂತ ಕೊಟ್ಟಿದ್ದೀನಿ. ನಾನೇ ದುಡಿಯೋದು, ವ್ಯವಹಾರ ಮಾತ್ರ ನಮ್ಮದು. ಸೌಂಡ್ ಕೊಡಬೇಕಾ? ದೆವ್ವ ಬಂದಾಗ ಕೊಡ್ತೀನಿ ಇರೋ. ಆಮೇಲೆ ಅವ್ನು ಮಾತಾಡೋದು ಕೇಳಿಸ್ಕೊಡ್ದು, ಬರೀ ದೇವನ್ ಮಾತ್ರ ನೋಡಬೇಕು. ಚೇಂಜ್ ಮಾಡಿ ಸೌಂಡ್ ಕೊಡೋಕ್ಕೆ ಹೋಗಿದ್ದು ಗೈಸ್, ಅದು ಚೇಂಜ್ ಆಯ್ತು. ನಾನೇನು ಮಾಡೋಣ? ಶಿವ ನೋಡಿ ಗೈಸ್, ಚಿಕನ್ ಅವರೆಕಾಳು ಚಿಕನ್ ಸಾಂಬಾರ್. ವಾವ್, ಸೂಪರ್ ಆಗಿದೆ. ತಿನ್ಬೇಕು ಇವಾಗ. ಏನು ಮಗನೇ ಟಿ ವಿ ಯಾಕೆ ಹಿಂಗಾಯ್ತು? ನಮ್ಮ ಖುಷಿಯಿಂದ. ಬಂತು 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 ಬಂತು. ಯಾಕ್ರಿ ಚಿಕನ್ ಎತ್ತಿಕ್ತಿದ್ದೀರಾ? ಸುಮ್ಮನೆ ಗೈಸ್, ಈ ಥರ ಯಾರಾದರೂ ಮಾಡ್ತೀರಾ? ಚಿಕನ್ ಎತ್ತಿಕ್ಬಿಟ್ಟು ತಿನ್ನುವಂಥದ್ದು. ಸೊ ಇದಕ್ಕೊಂದು ಕಾರಣ ಇದೆ, ಅದಕ್ಕೋಸ್ಕರ ಎತ್ತಿಕ್ತಾ ಇರೋದು. ಇಲ್ಲಾಂದರೆ ನಾವು ಎತ್ತಿಕ್ಕಲ್ಲ. ನೋಡಿ ಗೈಸ್, ನಮ್ಮ ಮಕ್ಕಳಿದಾರಲ್ಲ ಇಬ್ಬರೂ ಆಟ ಸಾಮಾನು ಎತ್ತಿಕ್ರು ಅಂದರೆ ತಮ್ಮ ಅಣ್ಣ. ಇವನು ಅವನ ಮೇಲೆ ಹೇಳೋದು, ಅವ್ನು ಇವನ ಮೇಲೆ ಹೇಳೋದು. ಬರೀ ಇದಾಯ್ತು ಗೈಸ್, ಬರೀ ಕಿತಾಪತಿ. ಇವ್ರನ್ನ ನೋಡಿ ಎಷ್ಟು ಚೆನ್ನಾಗಿರೋದು. ನಾ ಎಲ್ಲಾನು ಪ್ರತಿಯೊಂದು ಕಿತ್ತಿಟ್ಟಿರೋದು ಇವನೇ. ಖುಷಿ ಅದು ಚೆನ್ನಾಗಿರೋದು ಇಷ್ಟ ಇಲ್ಲ ಇವ್ರಿಗೆ. ಹಾಂ, ಇದನ್ನು ಅಷ್ಟೇ ಗೈಸ್. ಇದು ಬುಕ್ ಇದೆಯಲ್ಲ ಗೈಸ್, ಇದು ಬುಕ್ಕು. ಈ ಬುಕ್ಕನ್ನ ಎಷ್ಟು ಚೆನ್ನಾಗಿತ್ತು ಅಂತೀರಾ? ಇದರೊಳಗೆ ಕಡ್ಡಿನ ಚುಚ್ಚಿಬಿಟ್ಟು ಹಾಳು ಮಾಡಿಕ್ಕವ್ರೆ ಗೈಸ್. ಸೌಂಡೇ ಬರೋಲ್ಲ ಗೈಸ್, ಸೌಂಡು ಹಂಗೆ ಮಾಡಿಕ್ಕಿದ್ದಾರೆ. ಇವ್ನು ಹೊಡಿಬೇಕಾ ಬೇಡ ಕೇಳಿ ಗೈಸ್. ಇವನು ಅವನ ಮೇಲೆ ಹೇಳ್ತಾನೆ, ಯಾರ ಮಾಡಿದ್ದು ನೋಡಿ ಗೈಸ್. ಇವನು ಪಾಪ ಅನ್ನೋದು ಅವನ. ಯಾರು ನಂಬೋದು ಇದರಲ್ಲಿ? ಯಾರ 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 ನಿಜ ಹೇಳು, ಯಾರು? ನೀನಾ? ನಿಜ ಹೇಳು. ಖುಷ್ ನಮ್ಮ ದಿವ ಅಷ್ಟಾಗಿ ಸುಳ್ಳು ಹೇಳೋದಾಗ ನನ್ನ ಮಗ ಜಾಸ್ತಿ ಸುಳ್ಳು ಹೇಳೋದು. ಸುಳ್ಳು ಹೇಳಲ್ಲ ದಿವ ಅಲ್ವೇ ನಮ್ಮ ಮಗನೇ? ನಿಜ ಹೇಳು, ಸುಳ್ಳು ಹೇಳ್ತೀಯ ನೀನು? ತುಂಬ ಸುಳ್ಳು ಹೇಳ್ತಾನಂತೆ. ಇವನನ್ನು ಸುಳ್ಳು ಹೇಳ್ತಾನಂತೆ. ಸರಿ, ಇವಾಗ ಕಡ್ಡಿ ಚುಚ್ಚಿದ್ದು ಯಾರು? ನಿಜ ಹೇಳಿ, ಒಪ್ಕೊಳ್ಳಿ. ನಾನು ಹೊಡಿಯಲ್ಲ. ಅವ್ರಿಗೆ ಬಿಸ್ಕೆಟ್ ಕೊಡ್ತೀನಿ. ಚುಚ್ಚಿದವ್ರಿಗೆ ಬಿಸ್ಕೆಟ್ ಕೊಡ್ತೀನಿ. ಯಾರು ಚುಚ್ಚಿದ್ದು? ಯಾರು ಚುಚ್ಚಿದ್ದು ಅವ್ರಿಗೆ ಬಿಸ್ಕೆಟು? ಯಾರು ಚುಚ್ಚಿದ್ದು? ನೋಡು ಹೆಂಗ್ ಬಾಯಿ ಬಿಡಿಸ್ತೆ ಅಂತ. ಇವನು ಬಿಸ್ಕೆಟ್ಗೋಸ್ಕರ ಅಂದ, ಅವನು ಹೊಡಿತದೆ ಅಂತ ಹೇಳ್ದ. ಬಿಸ್ಕೆಟ್ ತಿನ್ಬೇಕಲ್ಲ. ಏನ್ ನೋಡ್ತಾರೆ? ನೀನ್ ಮಾಡಿರೋ ಕೆಲಸ ಏನ್ ಬೇಡ ಅವ್ರು ನೋಡೋದು. ಬಾ ಎತ್ತಿಕ್ ಬನ್ನಿ ಬೇಗ, ಎತ್ತಿಕ್ಕೆ. ಖಾಲಿ ಆಗಿತ್ತು ಗೈಸ್, ನೀರು ತಂದಿದೆ, ಅದನ್ನ ಸುರಿಬೇಕಿತ್ತು. ಅರ್ಧಕ್ಕರ್ಧ ಚೆಲ್ತಾರೆ ಗೈಸ್, ಕುಡಿಯಲ್ಲ. ಅರ್ಧಕ್ಕರ್ಧ ಚೆಲ್ಲೋದು. ಬರೀ ತಿನ್ನೋದು, ಬರೀ ಇದೇ ಒಂದು ಗೈಸ್. ಇಲ್ಲಿ ಕಡ್ಡಿ ಚೆಲ್ಲಾಡಿರೋದ? ಚೆಲ್ಲಾಡ್ಬಿಟ್ಟು ಒಂದೇ ಏಟು ಹೊಡಿ ಅಂತ ಅವನೇ. ಬಾ ಒಳಗೆ ಬಾ ಒಳಗೆ ಬಾ, ರುಬ್ತೀನಿ ಬಾ. ಅಲ್ಲಿ ಚುಚ್ಚೋ ಕಡ್ಡಿ ತಗೊಂಡ್ಬಿಟ್ಟು ನೋಡಿ ಗೈಸ್, ವೇಸ್ಟ್ ಮಾಡಿದ್ರಲ್ಲ. ಯಾಕೆ ಕಳ್ತಾ ಇದೆಯಾ? ಬರ್ಲಿ ಎಲ್ಲಿ ಹೋಯ್ತಾನೆ? ಬಂದೇ ಬರ್ತಾನೆ. ರುಬ್ತೀನಿ, ಹಾಕೊಂಡು ಸುಮ್ಮನಿರು. ದಿವಿ ಬೈಲಿ. ದಿವಾ ಬಾ ಇಲ್ಲಿ. ಇದು ಎಷ್ಟನೇ ಚಾಕ್ಲೇಟು? ಒಂದೇದೇ ಎರಡನೇದು? ಒಂದೇದಲ್ಲಿ ಬಿಸ್ಕೊಡ್ತೀನಿ. ಅವಲಿಂದ ಹಿಡ್ಕೊಂಡು ಒದ್ದಾಡ್ತಾ ಇದ್ದೇನೆ ಗೈಸ್, ಬಿಚ್ಚಕ್ಕಾಗ್ದಲೆ. ಕಿತ್ತಾಕ್ವಾ? ಹಾಂ ಸರಿ, ಬಿಚ್ತಾ ಇದ್ದೀನಿ. ಇರೋ ಒಂದು ನಿಮಿಷ. ಬಾಯ್ ಮಾಡು. ತಿನ್ನೋರಲ್ಲಿ ಬಿಜಿ ಗಾಯ್ಸೇನು. ಅಪ್ಪಂಗೆ ಒಂಚೂರು ಕೊಡು ನೀನು. ತಿನ್ಸು ಅಪ್ಪಂಗೆ ಫಸ್ಟು.
ಮುರಿ ಮುರಿಲಿ ಜಲ್ದಿ. ಸೊ ಇವು ಎಷ್ಟು ಸಣ್ಣ ಮುರಿಯಕ್ಕೆ ನೋಡ್ತಾವನೆ, ಅದು ಕರೆಕ್ಟಾಗಿ ಒಂದೇ ಚಾಕ್ಲೇಟ್ ಮುರಿದೋಯ್ತು. ಕೊಡು. ಥ್ಯಾಂಕ್ ಯು. ಬಾಯ್ ಗೈಸ್. ಕಾಲ್ ಪೇಪರ್